So guys, ಇವತ್ತು ನಾವು ಬಂದಿದ್ದೀವಿ ಮಹೀಂದ್ರ ಶೋರೂಮಿಗೆ ಶಿವಮೊಗ್ಗದಲ್ಲಿ. ನೋಡ್ತಿರ್ಬೋದು ಮಹಾಂತ ಮೋಟಾರ್ಸ್ ಅಂತ. ಸೊ ಥ್ಯಾಂಕ್ಸ್ ಟು ಮಹಾಂತ ಮೋಟಾರ್ಸ್ ಅಂತ ಹೇಳ್ತೀನಿ. ಹಾಯ್ ಗಾಯ್ಸ್, ಇವತ್ತು ನಮ್ಮೊಂದಿಗಿದೆ XUV ಕಬಾಬ್ ಅನ್ಬೋದು. ಸೊ ಮಹೀಂದ್ರ XUV 700 AX7 ನೋಡ್ತಿರ್ಬೋದು. XUV ಲುಕ್ಕಲ್ಲೇ ಸಕ್ಕದಾಗಿ ಕಾಣುತ್ತೆ AX7. ಸೈಡ್ ಪ್ರೊಫೈಲ್ ನೋಡ್ಬೋದು ನೀವು. ಇದನ್ನು ಕೂಡ ರೋಡ್ ಪ್ರೆಸೆನ್ಸ್ ಸಕ್ಕದಾಗಿ ಕಾಣುತ್ತೆ ನಿಮಗೆ. ನೋಡ್ತಿರ್ಬೋದು. ಸೊ ಫ್ರಂಟಲ್ಲಿ ನಿಮಗೆ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಸಿಗುತ್ತೆ ನಿಮಗೆ. ವಿತ್ LED DRS ಕೂಡ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಮಿಡಲ್ ನೋಡ್ಬೋದು ನೀವು. ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದಾರೆ. ವಿತ್ ಕ್ರೋಮ್ ಎಲಿಮೆಂಟ್ಸ್ ಕೂಡ ಆ್ಯಡ್ ಮಾಡಿದ್ದಾರೆ. ಮಹೀಂದ್ರ ಬ್ಯಾಡ್ಜಿ ನೋಡ್ಬೋದು ಮಿಡಲ್ ಅಲ್ಲಿ. ಒಳ್ಳೆ 7 ಸೀಟರ್ ಗಾಡಿ ಅಂತಾನೆ ಹೇಳ್ಬೋದು. ಫ್ರಂಟ್ ವೈಪರ್ ಕೊಟ್ಟಿದ್ದಾರೆ. ಸೊ ಸೈಡ್ ಪ್ರೊಫೈಲ್ ನೋಡ್ಬೋದು ನೀವು. ಬ್ಲ್ಯಾಕ್ ಕಲರ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ಇನ್ನು ವೀಲ್ ಬಗ್ಗೆ ಮಾತಾಡೋದಾದ್ರೆ ನಿಮಗೆ 18 ಇಂಚಸ್ ಡೈಮಂಡ್ ಕಟ್ ಅಲಾಯ್ ವೀಲ್ ಸಿಗುತ್ತೆ ನಿಮಗೆ. ವಿತ್ ಮಿಡಲ್ ಮಹೀಂದ್ರ ಲೋಗೋ ಕೊಟ್ಟಿದ್ದಾರೆ ನಿಮಗೆ. ನೋಡ್ತಿರ್ಬೋದು A ಪಿಲ್ಲರ್, B ಪಿಲ್ಲರ್, C ಪಿಲ್ಲರ್ ಕೂಡ ನಿಮಗೆ ಬ್ಲ್ಯಾಕ್ ಕಲರ್ ಸಿಗುತ್ತೆ ನಿಮಗೆ. ಇದು ಅಟ್ರಾಕ್ಟಿವ್ ಅಂದರೆ ನಿಮಗೆ ಗ್ರ್ಯಾಬ್ ಹ್ಯಾಂಡಲ್ಸ್ ನೋಡ್ಬೋದು ನೀವು. ಸಕ್ಕದಾಗಿ ಕಾಣುತ್ತೆ. ಹೊರಗಡೆ ಇಲ್ಲ ನಿಮಗೆ. ಇದು ಏನಪ್ಪ ಅಂದರೆ ನಿಮಗೆ ಜಸ್ಟ್ ಆದರೆ ನಿಮಗೆ ಈ ಥರ ಓಪನ್ ಮಾಡ್ಬೋದು. ನೋಡ್ಬೋದು. ಓಕೆನಾ. ಇದನ್ನು ಕೂಡ ನಿಮಗೆ ಒಂದು ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಅಲ್ಲಿ ಕೊಡುತ್ತೆ ನಿಮಗೆ. ಹಿಂದ್ಗಡೆ ನೋಡ್ಬೋದು ನೀವು ಬ್ಲ್ಯಾಕ್ ಕಲರ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ. ನೋಡ್ತಿರ್ಬೋದು ಅಡ್ರೆನಾಕ್ಸ್ ಬ್ಯಾಡ್ಜಿಂಗ್ ಸಿಗುತ್ತೆ ನಿಮಗೆ. ಬ್ಯಾಕ್ ಪ್ರೊಫೈಲ್ ನೋಡ್ಬೋದು ನೀವು. ಈ ಥರ ಕಾಣುತ್ತೆ ನಿಮಗೆ ಲುಕ್ಕು. ಕೆಳಗಡೆ ಗ್ರೇ ಕಲರ್ನಲ್ಲಿ ಸ್ಕಿಡ್ ಪ್ಲೇಟ್ ಕೊಟ್ಟಿದ್ದಾರೆ. ಓಕೆನಾ. ನೆಕ್ಸ್ಟ್ ಕೆಳಗಡೆ ಕೂಡ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು ನೀವು. ರೇರ್ ಪಾರ್ಕಿಂಗ್ ಸೆನ್ಸರ್ ಕೊಟ್ಟಿದ್ದಾರೆ. ಬ್ಯಾಕ್ ಕ್ಯಾಮ್ರಾ ನೋಡ್ಬೋದು ನೀವು. ಮಹೀಂದ್ರ ಲೋಗೋ ಕೂಡ ಕೊಟ್ಟಿದ್ದಾರೆ ಹಿಂದ್ಗಡೆ. ಈ ಕಡೆ ಬಂದರೆ ನಿಮಗೆ XUV 700 ಬ್ಯಾಡ್ಜಿಂಗ್ ಸಿಗುತ್ತೆ. AX7 ಬ್ಯಾಡ್ಜಿಂಗ್ ಸಿಗುತ್ತೆ ನಿಮಗೆ. ನೋಡ್ಬೋದು ಡಿಫಾಗರ್ ಕೊಟ್ಟಿದ್ದಾರೆ. ರೇರ್ ವೈಪರ್ ಕೂಡ ಸಿಗುತ್ತೆ ನಿಮಗೆ. XUV 700 AX7 ಇಂದು ಬೂಟ್ ಸ್ಪೇಸ್ ನೋಡ್ಬೋದು ನೀವು. 3rd row ಸೀಟ್ ಫೋಲ್ಡ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಬೂಟ್ ಸ್ಪೇಸ್ ಸಿಗುತ್ತೆ. ನೋಡ್ತಿರ್ಬೋದು.
ಸೊ ಈ ಕಡೆ ನೋಡಿದ್ರೆ ನಿಮಗೆ ಥರ್ಡ್ ರೋ ಪ್ಯಾಸೆಂಜರ್ಸ್ಗೂ ಕೂಡ ನಿಮಗೆ ಸೀಟ್ ಬೆಲ್ಟ್ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನೀವು ಮೇಯ್ನ್ ಆಗಿ ಥರ್ಡ್ ರೋ ಪ್ಯಾಸೆಂಜರ್ಸರಿಗೂ AC ಕಂಟ್ರೋಲ್ ಸಿಗುತ್ತೆ ನಿಮಗೆ ನೋಡ್ಬೋದು. ಸೊ ಮುಂದ್ಗಡೆ ಕಂಟ್ರೋಲ್ ಮಾಡಲೇಬೇಕು ಅಂತ ಏನಿಲ್ಲ, ಹಿಂದ್ಗಡೆ ಕೂಡ ಕಂಟ್ರೋಲ್ ಮಾಡ್ಬೋದು. ಹಿಂದ್ಗಡೆ ಸಾಕೆಟ್ ಕೊಟ್ಟಿದ್ದಾರೆ ನಿಮಗೆ, ಚಾರ್ಜಿಂಗ್ ಮಾಡ್ಕೊಳ್ಳೋಕೆ ನಿಮಗೆ ಸಾಕೆಟ್ ಕೊಟ್ಟಿದ್ದಾರೆ. ಓಕೆನಾ, ಬಾಟಲ್ ಇಟ್ಕೊಳ್ಳೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ. ಗ್ರ್ಯಾಬ್ ಹ್ಯಾಂಡಲ್ಸ್ ನೋಡ್ಬೋದು. ಅದರ ಟೂಲ್ ಕಿಟ್ಸ್ ನೋಡ್ಬೋದು ನೀವು, ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಸ್ಪೇರ್ ವೀಲ್ಸ್ ನೋಡ್ತಾ ಇದ್ದೀರಾ ಇಲ್ಲಿದೆ ಅಂತ. ಸ್ಪೇರ್ ವೀಲ್ ನೋಡಬೇಕು ಅಂದರೆ ನಿಮಗೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅಂತ ಇದೆಯಾ, ಕೆಳಗಡೆ ಸ್ಪೇರ್ ವೀಲ್ ಸಿಗುತ್ತೆ ನಿಮಗೆ. ಈ ಕಡೆ ಸೈಡ್ ಪ್ರೊಫೈಲ್ ನೋಡ್ಬೋದು ನೀವು, ಲುಕ್ ಒಂದು ಸಕ್ಕದಾಗಿ ಕಾಣುತ್ತೆ ಗೈಸ್. ಒಂದು 7 ಸೀಟರ್ ಕಾರ್ XUV ಅಂದ್ರೇ ಒಳ್ಳೆ ಕಂಫರ್ಟ್ ಅನ್ಬೋದು ಒಂದು ಫ್ಯಾಮಿಲಿಗೆ. ORVMs ನೋಡ್ಬೋದು ನೀವು, ವೈಟ್ ವಿತ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಇಂಡಿಕೇಟರ್ ಕೂಡ ನಿಮಗೆ ORVMs ಎಲ್ಲ ಸಿಗುತ್ತೆ ನಿಮಗೆ. ಎಷ್ಟೋ ತನಕ ಎಕ್ಸ್ಟೀರಿಯರ್ ನೋಡಿದ್ವಿ, ಈಗ ಇಂಟೀರಿಯರ್ಸ್ ನೋಡೋಣ ಬನ್ನಿ. ಸೊ ಇಂಟೀರಿಯರ್ಸ್ ನಿಮಗೆ ಲಕ್ಸುರಿ ಅಂತಲೇ ಹೇಳ್ಬೋದು X7ನಲ್ಲಿ. ಸೊ ನೋಡ್ತಿರ್ಬೋದು ನಿಮಗೆ ಕಂಟ್ರೋಲ್ಸ್ ನೋಡ್ಬೋದು ನೀವು. ಈಗ ಗೈಸ್ ಏನಪ್ಪ ಅಂದರೆ ಇದು ಸೀಟ್ ಅಡ್ಜಸ್ಟ್ಮೆಂಟು ಅಂತ ಇದು ನೋಡ್ಬೋದು ನೀವು. ಇಲ್ಲಿ ನೀವು ಬಟನ್ ಒತ್ತಿದ್ರೆ ಸೀಟ್ ಇದಾಗುತ್ತೆ, ಈ ಕಡೆ ನೋಡ್ಬೋದು ನೀವು. ನೋಡ್ಬೋದು ಮೂವ್ ಆಗ್ತಾ ಇದೆ. ಎಲೆಕ್ಟ್ರಾನಿಕಲಿ ಅಡ್ಜಸ್ಟೆಡ್ ಸೀಟ್ ಸಿಗುತ್ತೆ ನಿಮಗೆ. ನೋಡ್ಬೋದು ಗೈಸ್ ಏನು ಲಕ್ಸುರಿ ಫೀಲು ಅಂತ. ಓಕೆನಾ ಗೈಸ್, ಇಂಟೀರಿಯರ್ಸ್ ನೋಡ್ತಿರ್ಬೋದು ನೀವು, ಒಳ್ಳೆ ಲಕ್ಸುರಿಯಾಗಿ ಸಿಗುತ್ತೆ ನಿಮಗೆ ಇಂಟೀರಿಯರ್ಸು. ಸ್ಟೇರಿಂಗಲ್ಲಿ ನೋಡೋದಾದರೆ ನಿಮಗೆ ಮಹೀಂದ್ರ ಲೋಗೋ ಕೊಟ್ಟಿದ್ದಾರೆ. ಕ್ರೂಸ್ ಕಂಟ್ರೋಲ್ ಕೂಡ ಸಿಗುತ್ತೆ ನಿಮಗೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಸಿಗುತ್ತೆ ನಿಮಗೆ. ಇದರಲ್ಲಿ ಇನ್ಬಿಲ್ಟ್ ಅಲೆಕ್ಸಾ ಸಿಗುತ್ತೆ ಗೈಸ್ ನಿಮಗೆ. ಸೊ ಈ ಕಡೆ AC ಕಂಟ್ರೋಲ್ಸ್ ಕೊಟ್ಟಿದ್ದಾರೆ. ಹಜಾರ್ಡ್ ಲೈಟ್ಸು, ಏರ್ ಬ್ಯಾಗ್ ಆನ್ ಆಫು ನೋಡ್ಬೋದು ನೀವು. ಗೇರ್ ನಾಬ್ ಕೊಟ್ಟಿದ್ದಾರೆ. ಹ್ಯಾಂಡ್ ಬ್ರೇಕ್ ನೋಡ್ಬೋದು ನೀವು. ಸೊ ಆರ್ಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ. ARVMs ನೋಡ್ಬೋದು. ಸೊ ವ್ಯಾನಿಟಿ ಮಿರರ್ ಕೊಟ್ಟಿದ್ದಾರೆ. ಈ ಕಡೆ ನೋಡ್ಬೋದು ನೀವು, ಸನ್ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ. ಓಕೆನಾ, ಈ ಕಡೆ SOS ಬಟನ್ ಇದೆ. ಗ್ರ್ಯಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ನಿಮಗೆ ಕೋ ಪ್ಯಾಸೆಂಜರ್ ಸೈಡ್ ಮತ್ತು ಡ್ರೈವರ್ ಸೀಟಿಗೆ ವೆಂಟಿಲೇಟೆಡ್ ಸೀಟ್ ಸಿಗುತ್ತೆ ನಿಮಗೆ. ಸೊ ಇವಾಗ ಇಂಟೀರಿಯರ್ಸ್ ನೋಡಿ ಗೈಸ್ ಯಾವ ಥರ ಲುಕ್ ಕಾಣುತ್ತೆ ನಿಮಗೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡ್ಬೋದು ನೀವು, ಫುಲ್ಲಿ ಡಿಜಿಟಲ್ ಕೊಟ್ಟಿದ್ದಾರೆ. ಈ ಕಡೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ ನಿಮಗೆ. ಆ್ಯಂಡ್ರಾಯ್ಡ್ ಆ್ಯಂಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಸಪೋರ್ಟ್ ಆಗುತ್ತೆ ನಿಮಗೆ, ವೈರ್ಲೆಸ್ಸು ನೋಡ್ಬೋದು. ನೋಡ್ತಿರ್ಬೋದು ಪ್ಯಾನೋರಮಿಕ್ ಸನ್ರೂಫ್ ಈ ಥರ ಓಪನ್ ಆಗುತ್ತೆ ಒಂದ್ಸಲಿ ಬಟನ್ ಪ್ರೆಸ್ ಮಾಡಿದ್ರೆ. ನೋಡಿ ಗೈಸ್ ಸಕ್ಕತ್ತಾಗಿ ಕಾಣುತ್ತೆ ಈ ಥರ ನೋಡ್ತಿರ್ಬೋದು. ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ರೆ
ಥರ ಕ್ಲೋಸ್ ಆಗುತ್ತೆ ಆಟೋಮೆಟಿಕ್ ಆಗಿ ನೋಡ್ಬೋದು. ಈ ಕಡೆ ಹಿಂದ್ಗಡೆ ನೋಡ್ಬೋದು ನೀವು ರೀಡಿಂಗ್ ಲ್ಯಾಂಪ್ ಕೊಟ್ಟಿದ್ದಾರೆ. ಸೆಕೆಂಡ್ ರೋ ಸೀಟಿಗೆ ಹೋಗೋಣ ಬನ್ನಿ, ಈಗ ನೋಡೋಣ. ನೋಡ್ತಿರ್ಬೋದು ಸೆಕೆಂಡ್ ರೋ ವ್ಯೂ ಈ ತರ ಕಾಣುತ್ತೆ ನಿಮಗೆ. ಒಳ್ಳೆ ಲಕ್ಸುರಿ ಫೀಲ್ ಕೊಡುತ್ತೆ ಗೈಸ್ ನಿಮಗೆ. ನೋಡ್ತಿರ್ಬೋದು ಥಾಯ್ ಸಪೋರ್ಟ್ ಕೂಡ ಚೆನ್ನಾಗಿದೆ. ಗ್ರ್ಯಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೊಂದು ರೀಡಿಂಗ್ ಲ್ಯಾಂಪ್ ಸಿಗುತ್ತೆ ನಿಮಗೆ. ಇಲ್ಲೂ ಕೂಡ ನೀವು ಆರಾಮಾಗಿ 3 ಜನ ಕುತ್ಕೋಬಹುದು. ಹೆಡ್ ರೆಸ್ಟ್ ಸಿಗುತ್ತೆ ನಿಮಗೆ. ಆಮೇಲೆ ಇಲ್ಲಿ ಮಿಡಲ್ ಪ್ಯಾಸೆಂಜರ್ ಇಲ್ಲಿ ಕೂರಲ್ಲ ಅಂದ್ರೆ ನಿಮಗೆ ಆಮ್ರೆಸ್ಟ್ ಕೂಡ ಸಿಗುತ್ತೆ ನಿಮಗೆ ಮಿಡಲ್ ಸೀಟಿಗೆ. ಓಕೆನಾ. ಮುಂದ್ಗಡೆ ಕೂಡ 2 ಹೆಡ್ ರೆಸ್ಟ್ ಸಿಗುತ್ತೆ ನಿಮಗೆ. ಇದಕ್ಕೂ ಕೂಡ ಹೆಡ್ ರೆಸ್ಟ್ ಸಿಗುತ್ತೆ ನಿಮಗೆ. ಸೆಕೆಂಡ್ ರೋ ಸೀಟಲ್ಲೂ ನಿಮಗೆ AC ವೆಂಟ್ ಸಿಗುತ್ತೆ. ಚಾರ್ಜಿಂಗು ಇಟ್ಟಿದ್ದಾರೆ ನಿಮಗೆ, ನೋಡ್ತಿರ್ಬೋದು. ಒಳ್ಳೆ ಫೀಚರ್ಸ್ ಕೂಡ ಇದೆ ನಿಮಗೆ. ಇವಾಗ ಥರ್ಡ್ ರೋ ಸೀಟಿಗೆ ನೋಡೋಣ ಬನ್ನಿ. ಇವಾಗ ಥರ್ಡ್ ರೋ ಸೀಟಿಗೆ ಹೋಗ್ಬೇಕು ಅಂದ್ರೆ ನೀವು ಸೆಕೆಂಡ್ ರೋ ಒಂದು ಸೀಟನ್ನ ಈ ತರ ಫೋಲ್ಡ್ ಮಾಡಿದ್ರೆ ನಾವು ಆರಾಮಾಗಿ ಥರ್ಡ್ ರೋ ಸೀಟಿಗೆ ಹೋಗ್ಬೋದು. ನೋಡ್ತಿರ್ಬೋದು. ಇಲ್ಲೂ ಕೂಡ ಒಳ್ಳೆ ಕಂಫರ್ಟ್ ಸಿಗುತ್ತೆ ಗೈಸ್ ನಿಮಗೆ. ನೋಡ್ತಿರ್ಬೋದು ಥರ್ಡ್ ರೋ ಸೀಟಲ್ಲೂ ನಿಮಗೆ ಹೆಡ್ ರೆಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಆರಾಮಾಗಿ ಇಬ್ರು ಕೂರ್ಬೋದು ಗೈಸ್ ಥರ್ಡ್ ರೋ ಸೀಟಲ್ಲಿ. ಥರ್ಡ್ ರೋ ಸೀಟಿಂದ ಈ ತರ ಕಾಣುತ್ತೆ ನಿಮಗೆ ಲುಕ್. ಒಳ್ಳೆ ಲಕ್ಸುರಿ ಫೀಲ್ ಕೊಡುತ್ತೆ ಗೈಸ್, ಸಕ್ಕದಾಗಿ ಕಾಣುತ್ತೆ. ಯಾರಾದ್ರೂ ಒಂದು ಫ್ಯಾಮಿಲಿ 7 ಸೀಟರ್ ನೋಡ್ತಿರೋದಾದ್ರೆ ಈ ಆಪ್ಷನ್ ನೋಡ್ಬೋದು ನೀವು. ಸೊ ಗೈಸ್ ನೋಡ್ತಿರ್ಬೋದು ನೀವು ಇಂಡಿಕೇಟರ್ ಆನ್ ಮಾಡಿದ್ರೆ ನಿಮಗೆ ಈ ತರ ಸೀಕ್ವೆನ್ಷಿಯಲ್ ಲೈನ್ ತರ ಇಂಡಿಕೇಟರ್ ಸಿಗುತ್ತೆ ನಿಮಗೆ. ಸಕ್ಕದಾಗಿ ಲುಕ್ ಕಾಣುತ್ತೆ. ಇವಾಗ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ 2.2 ಲೀಟರ್ ಡೀಸೆಲ್ ಇಂಜಿನ್ ಸಿಗುತ್ತೆ ನಿಮಗೆ. 450 mm ಟಾರ್ಕ್ ಸಿಗುತ್ತೆ ನಿಮಗೆ. ನೋಡ್ತಿರ್ಬೋದು. ಫ್ರಂಟ್ ಮಾತ್ರ ಒಳ್ಳೆ ಲುಕ್ ಇದೆ ಗೈಸ್, ಕ್ಲಾಸಿ ಲುಕ್ ಅನ್ಬೋದು. XUV 700 ಒಳ್ಳೆ ಲುಕ್ಕೆ ಕೊಟ್ಟಿದ್ದಾರೆ. ಮಹೀಂದ್ರ ಲೋಗೋ ಇಂದನೇ ನಿಮಗೆ ಅಟ್ರಾಕ್ಟ್ ಆಗುತ್ತೆ, ನೋಡ್ಬೋದು. ಗೈಸ್ ಇದ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಇವಾಗ ಡ್ರೈವರ್ ಸೀಟು ಯಾರು ಹೆಂಗ್ ಕೊಡ್ತಾರೋ ಆ ಥರ ಅಡ್ಜಸ್ಟ್ ಆಗಿರುತ್ತೆ. ಓಕೆನಾ. ಸೊ ಆಮೇಲೆ ಇವಾಗ ನಾನು ಡೋರ್ ಓಪನ್ ಮಾಡಿದ್ರೆ ನೋಡ್ತಿರ್ಬೋದು ಆಟೋಮೆಟಿಕ್ ಆಗಿ ಅದೇ ಅಡ್ಜಸ್ಟ್ ಆಗುತ್ತೆ. ಸೊ ಅದೊಂದು ಫೀಚರ್ ಚೆನ್ನಾಗಿ ಕೊಟ್ಟಿದ್ದಾರೆ.